ಮಂಗಳೂರಿನ ಕಡಬದಲ್ಲಿ ಇವತ್ತು ಯುವಕನೊಬ್ಬ ಬಂದು ಅಲ್ಲಿ ಓದ್ತಾ ಕೂತಿದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ಮೂವರ ಮೇಲೆ ಆತ ಆಸಿಡ್ ದಾಳಿಯನ್ನು ಮಾಡಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿ ಲಭ್ಯವಾಗಿದೆ. CCTV ತಿರುಗಿಸಿ ಕಾಲೇಜು ಆವರಣಕ್ಕೆ ಎಂಟ್ರಿ ಕೊಟ್ಟಿದ್ದ ಆರೋಪಿ ತನ್ನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿಸಿ ಕ್ಯಾಮೆರಾವನ್ನು ತಿರುಗಿಸಿರೋದಲ್ಲದೆ ಶಾಲೆಯ ಸಮವಸ್ತ್ರದಲ್ಲೇ ಅಬೀನ್ 23 ವರ್ಷದ ಯುವಕ ಆಗಮಿಸಿದ್ದ. ಆ ಬಳಿಕ ಬಂದು ಅಲ್ಲಿ ಓದ್ತಾ ಕೂತಿದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಮಾಡ್ತಾ ಇದ್ದಂತೆ ಅಲ್ಲಿಂದ ಓಡಿ ಹೋಗೋದಕ್ಕೆ ಯತ್ನಿಸ್ತಾನೆ. ತಕ್ಷಣ ಅದನ್ನು ಗಮನಿಸಿದಂತಹ ಅಲ್ಲಿದ್ದಂತಹ ಇನ್ನುಳಿದ ವಿದ್ಯಾರ್ಥಿಗಳು ಆತನನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗ್ತಾರೆ. ದಕ್ಷಿಣ ಕನ್ನಡದ ಕಡಬ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜು ಆವರಣದಲ್ಲಿ ಈಗ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿನಿಯರು ಓದುತ್ತಿದ್ದ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇದೇ ಜಾಗದಲ್ಲಿ ಆ ಮೂವರು ವಿದ್ಯಾರ್ಥಿನಿಯರು ಅವರು ಓಪನ್ ಮಾಡಿಕೊಂಡಿದ್ದಂತಹ ಪುಸ್ತಕ ಅಲ್ಲೇ ಇದೆ, ನೋಟ್ಬುಕ್ ಕೂಡ ಅಲ್ಲೇ ಇದೆ. ಅದರಲ್ಲಿ ಅವರು ಓದ್ತಾ ಇದ್ರು, ರೀಕಾಲ್ ಮಾಡ್ತಾ ಇದ್ರು. ಇವತ್ತು ಎಕ್ಸಾಮ್ ಇದ್ದಂಥ ಕಾರಣಕ್ಕೋಸ್ಕರ ರೀಕಾಲ್ ಮಾಡ್ತಾ ಇದ್ರು ಬ್ಯಾಗ್ಗಳನ್ನು ಇಟ್ಟು. ಇದೇ ಜಾಗಕ್ಕೆ ಆರೋಪಿ ಅಬೀನ್ 23 ವರ್ಷ ಬರ್ತಾನೆ ಏಕಾಏಕಿ ದಾಳಿ ಮಾಡ್ತಾನೆ. ಆಸಿಡ್ ದಾಳಿ ಮಾಡಿ ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ನೋಡಿ, ಒಂದು ವಿಚಾರ ಇಲ್ಲಿ, ತನ್ನ ಕೃತ್ಯ ಶಾಲೆಯ ಆವರಣದಲ್ಲಿರುವಂಥ CC ಕ್ಯಾಮ್ರಾದಲ್ಲಿ ಸರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ CC ಕ್ಯಾಮ್ರಾವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾನೆ, ಅಂದರೆ ತಿರುಗಿಸಿಟ್ಟಿರ್ತಾನೆ. ಆ ಬಳಿಕ ಶಾಲೆಯ ಯೂನಿಫಾರ್ಮ್ ಒಂದನ್ನು ಹಾಕ್ಕೊಂಡು ಬಂದಿರ್ತಾನೆ. ಈತ ಕೇರಳ ಮೂಲದ MBA ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ. ಆತ ಬಂದು ಈಗ ದಾಳಿನ ಮಾಡಿರೋದು ಪ್ರೇಮ ವೈಫಲ್ಯ ಅಂತ ಹೇಳಲಾಗ್ತಾ ಇದ್ರೆ ತನಿಖೆಯಿಂದ ಗೊತ್ತಾಗಬೇಕು ಯಾವ ಕಾರಣಕ್ಕೋಸ್ಕರ ಆತ ಈ ರೀತಿಯಾಗಿ ಮಾಡಿದ್ದಾನೆ ಅಂತೇಳಿ. ಮೂವರ ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಯ ಸ್ಥಿತಿ ಗಂಭೀರವಾಗಿದೆ. ಇನ್ನು ಈ ಉಳಿದಂಥ ಇನ್ನಿಬ್ಬರ ವಿದ್ಯಾರ್ಥಿನಿಯರ ಸ್ಥಿತಿ ಅಂದರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎನ್ನುವ ಮಾಹಿತಿ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆ್ಯಸಿಡ್ ದಾಳಿಗೆ ಸಂಬಂಧಿಸಿದಂತೆ ಓರ್ವ ವಿದ್ಯಾರ್ಥಿ ಅಂದರೆ ಗಂಭೀರವಾಗಿ ಗಾಯಗೊಂಡ ಓರ್ವ ವಿದ್ಯಾರ್ಥಿನಿಯನ್ನು ಈಗಾಗಲೇ ಮಂಗಳೂರಿನ AG ಹಾಸ್ಪಿಟಲ್ಗೆ ಕರೆತರಲಾಗಿದೆ. ಅವರ ಏನು ಆ ಒಂದು ಕರೆತಂದ್ರ ಅವರ ಜೊತೆ ಬಂದವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಈ ಘಟನೆ ಹೇಗಾಯ್ತಂತ? ಘಟನೆ 9:45ಕ್ಕೆ ನಾನು ಕಡಬದಲ್ಲಿ ಇದ್ದಾಗ ಜೂನಿಯರ್ ಕಾಲೇಜಿನ ಲೆಕ್ಚರ್ ಒಬ್ಬರು ನನಗೆ ಫೋನ್ ಮಾಡಿದರು, ಈಗೀಗೆ ಘಟನೆ ಆಗಿದೆ ಅಂತ. ತಕ್ಷಣ ನಾವು ಅಲ್ಲಿಗೆ ಹೋದಾಗ ಅವರನ್ನು ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರು ಲೆಕ್ಚರ್ಸ್. ಅಷ್ಟಾಗುವಾಗ ಒಬ್ಬಳಿಗೆ ನಾನು ಅವರಲ್ಲಿ ಕೇಳಿದಾಗ 3 ಜನ ಜಗಲಿಯಲ್ಲಿ 9:45 ಗಂಟೆಗೆ ಕೂತ್ಕೊಂಡಿದ್ದಾಗ ಏಕಾಏಕಿ ಒಬ್ಬ ಮುಸ್ಕುದ ಬಂದು ಇದನ್ನು ಆ್ಯಸಿಡನ್ನು ಎರಚಿ ಓಡಿ ಹೋಗಿದ್ದಾನೆ. ಅಷ್ಟಾಗುವಾಗ ಈ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಲೆಕ್ಚರ್ಸ್ ಆಸ್ಪತ್ರೆಗೆ ಬಂದರು. ನಾವು ಕೂಡ ಅಲ್ಲಿ ಇದ್ದೆವು. ಪೊಲೀಸರು ಹೋಗಿ ಒಬ್ಬನನ್ನು ಹಿಡಿದಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿದೆ. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಫಸ್ಟ್ ಏಡ್ ಮಾಡಿಕೊಂಡು ಕೂಡಲೇ ತಕ್ಷಣ ಆ್ಯಂಬುಲೆನ್ಸಲ್ಲಿ ಮಂಗಳೂರಿಗೆ ಕರ್ಕೊಂಡು ಬಂದಿದ್ದೇವೆ. ವಿದ್ಯಾರ್ಥಿನಿ ಎಲ್ಲಿಯವರಂತ? ಅವರು ನೂಜಿಬಾಲ್ತಲ ಗ್ರಾಮ ಪಂಚಾಯತ್ ರಂಜಿಲಾಡಿ ಗ್ರಾಮದವರು ಇಬ್ಬರು, ಒಬ್ಬರು ಕೋಡಿಂಬಾಲ ಗ್ರಾಮದವರು. ಈಗ ಇಲ್ಲಿಗೆ ಎಷ್ಟು ಜನ ವಿದ್ಯಾರ್ಥಿನಿಯನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಬಾಕಿಯವರು ಅಲ್ಲಿ ಫಸ್ಟ್ ಏಡ್ ಮಾಡಿ, ಇಲ್ಲಿ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದ್ದ ಕಾರಣ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸುಟ್ಟ ಗಾಯ, ಗಂಭೀರ ಮುಖ ಮತ್ತು ಬೆನ್ನಿಗೆ ಗಂಭೀರ ಗಾಯ ಆಗಿದೆ. ಉಳಿದಂಥ ಇಬ್ಬರು ವಿದ್ಯಾರ್ಥಿನಿ ಈಗ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇವರನ್ನು ಸ್ವಲ್ಪ ಕಂಡೀಷನ್ ಸೀರಿಯಸ್ ಇದ್ದ ಕಾರಣ ಮೊದಲು ಕರ್ಕೊಂಡು ಬಂದಿದ್ದೇವೆ. ಅವರ ಮನೆಯವರಿಗೆ ಮಾಹಿತಿ ನೀಡಿದರೆ? ಅಪ್ಪ ಅಮ್ಮ ಇಬ್ಬರು ಇದ್ದಾರೆ, ಅಪ್ಪ ಮತ್ತು ತಂದೆ ತಾಯಿ ಇಬ್ಬರು ಇದ್ದಾರೆ. ಒಟ್ಟಿಗೆ ಪಬ್ಲಿಕ್ ಎಕ್ಸಾಮ್ಗೆ ಓದ್ತಾ ಇದ್ರ? ಅವರು ಜಗಲಿಯಲ್ಲಿ ಕೂತ್ಕೊಂಡು ಟೈಮ್ ಆಗ್ತಾ ಇರೋ ಹೊತ್ತಿಗೆ ಕೂತ್ಕೊಂಡಿದ್ರು. ಇವಳು ಮಧ್ಯಭಾಗದಲ್ಲಿ ಕೂತ್ಕೊಂಡು ಅವರು ಆ ಕಡೆ ಇಬ್ಬರು ಸ್ನೇಹಿತರು ಅವರು ಕೂತ್ಕೊಂಡಿದ್ದಾಗ ಟಾರ್ಗೆಟ್ ಇವಳ ಮೇಲೆ ಇತ್ತು. ಅದು ಇಬ್ಬರು ಸೈಡ್ನವರಿಗೆ ಈ ಆ್ಯಸಿಡ್ ದಾಳಿ ಸಂದರ್ಭದಲ್ಲಿ ಅವರಿಗೆ ಕೂಡ ಗಾಯಗಳಾಗಿದೆ. ಸಿಕ್ಕಿದೆ ಅಂದ್ರೆ ಓಡ್ತಾ ಇದ್ನ ಅಲ್ಲಿ ವಿದ್ಯಾರ್ಥಿಗಳು ಹಿಡಿದು ಕೊಟ್ಟರು ಅಥವಾ ಸ್ಥಳೀಯರು ಹಿಡಿದಿದ್ದೆ? ಪೊಲೀಸ್ನವರೇ ಮತ್ತು ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇತ್ತಲ್ಲ ಶಾಲೆಯಲ್ಲಿ. ಇವತ್ತು ಎಕ್ಸಾಮ್ ಆದಲ್ಲ ಇವತ್ತು ಸ್ಟಾರ್ಟಿಂಗ್. ಮತ್ತು ಅಲ್ಲಿ ಎದುರಿಂದ ಬ್ಯಾಕ್ ಡೋರಿಂದ ಬಂದಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಗೊತ್ತಾಗಿದೆ. ಕಂಪೌಂಡರ್ ಏನೋ ಬಂದಿರಬೇಕು ಇವರು. ಅದೇ ಕಾಲೇಜ್ ಯೂನಿಫಾರ್ಮ್ ಮತ್ತು ಬೇರೆ ಅದೇ ಕಾಲೇಜ್ ಯೂನಿಫಾರ್ಮ್ ಅಂತ ಹೇಳ್ತಾ ಇದ್ದಾರೆ, ನಾನು ನೋಡಿಲ್ಲ. ಅದು ಕೂಡ ನಾವು ಕೂಡಲೇ ತಕ್ಷಣ ಆಸ್ಪತ್ರೆಯಿಂದ ಈಚೆ ಬಂದಿದ್ದೇವೆ, ಅಲ್ಲಿ ಎಂಕ್ವೈರಿ ನಡೀತಾ ಇದೆ.
ಇದು ಆ ಒಂದು ಪೋಷಕರ ಜೊತೆ ಬಂದವರು ಹೇಳ್ತಿರುವ ಮಾತು. ಅಂದರೆ ಇವತ್ತು ಬೆಳಗ್ಗೆ 9:45 ಗಂಟೆಗೆ ಆ 3 ವಿದ್ಯಾರ್ಥಿನಿಯರೇನಿದ್ದಾರೆ ಅವರು ಓದ್ತಾ ಇದ್ರು. ಈ ವೇಳೆ ಏಕಾಏಕಿ ಬಂದಂಥ ಏನೋ ಆರೋಪಿ ಏನಿದೆ ಆತ ಆ್ಯಸಿಡ್ ದಾಳಿ ಮಾಡಿರುವಂಥದ್ದು. ಒಬ್ಬ ಯುವಕಿಯನ್ನು ಟಾರ್ಗೆಟ್ ಮಾಡಿ ಈಗ 3 ಕೂಡ ಗಂಭೀರ ಗಾಯಗೊಂಡಿರೋದು. ಒಬ್ಬಳನ್ನು ಈಗಾಗಲೇ AG ಹಾಸ್ಪಿಟಲ್ ಕೂಡ ಶಿಫ್ಟ್ ಮಾಡಿ ಆಕೆಗೆ ಚಿಕಿತ್ಸೆ ನಡೀತಾ ಇದೆ. ಆಕೆಯ ಜೊತೆ ಆಕೆಯ ಪೋಷಕರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.